ನಮಸ್ಕಾರ. ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ಉಪನ್ಯಾಸ ಸರಣಿಗಳಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಬರವಣಿಗೆ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಮುಖ್ಯವಾದಂಥ ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡುತ್ತಾ, ಬರವಣಿಗೆ ಎಂದ್ರೇನು, ಅದರಲ್ಲೂ ಪತ್ರ ಬರವಣಿಗೆ ಕ್ರಮಗಳು ಹೇಗೆ, ಪತ್ರದ ಅಂಗಗಳು ಯಾವುವು, ಜೊತೆಗೆ ಪತ್ರದ ಪ್ರಕಾರಗಳು ಯಾವುವು ಅನ್ನೋದನ್ನು ಕೂಡ ತಮ್ಮ ಜೊತೆಗೆ ಹಂಚಿಕೊಳ್ತಾ, ಅಲ್ಲಿ ಔಪಚಾರಿಕ, ಅನೌಪಚಾರಿಕ, ಅನಂತರ ಅದರಲ್ಲಿ ಬರುವಂತಹ ಈ ಖಾಸಗಿ ಮತ್ತು ಸರ್ಕಾರಿ, ವಾಣಿಜ್ಯ, ಜೊತೆಗೆ ಸಂಕೀರ್ಣ ಅಂದರೆ ಇತರೆ ಪ್ರಕಾರಗಳು ಹಾಗೂ ಕಾನೂನು ಪತ್ರಗಳ ಬಗ್ಗೆ ನಾನು ಮುಖ್ಯವಾಗಿ ತಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ದೆ. ಈ ವಿಭಾಗದಲ್ಲಿ ವಿಶೇಷವಾಗಿ ಕಾನೂನು ಪತ್ರ ಅಂದರೆ ಏನು ಮತ್ತದರ ಸ್ವರೂಪಗಳು ಯಾವುವು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ಸಾಮಾನ್ಯವಾಗಿ ಕಾನೂನು ಪತ್ರ ಅನ್ನುವಂಥ ಶಬ್ದವೇ ಸೂಚಿಸುವಂತಹ ನಮ್ಮಲ್ಲಿ ಸಂವಿಧಾನಾತ್ಮಕವಾಗಿ ಅಥವಾ ಕೋರ್ಟು ಏನು ಅಧಿಕೃತವಾಗಿ ನಮ್ಮ ಕಾನೂನು ವಿಭಾಗ ಎನ್ನುವ ಪರಿಧಿಯಲ್ಲಿ ಬರುವಂತಹ ಯಾವುದೇ ಇಲಾಖೆಗಳು ಏನಿವೆ ಅವುಗಳು ನಡೆಸುವಂಥ ಪತ್ರ ವ್ಯವಹಾರಗಳನ್ನು ನಾವು ಈ ಪರಿಧಿಯಲ್ಲಿ ಗುರುತಿಸಬಹುದು. ಹಾಗಾದರೆ ಈ ಪತ್ರ ಮತ್ತು ಅದರ ಸಾಮಾನ್ಯ ಸ್ವರೂಪಗಳು ಯಾವ ರೀತಿ ಇರ್ತವೆ ಅನ್ನುವುದನ್ನು ನಾನು ಒಂದಷ್ಟು ಕೆಲವು ಸಂಗತಿಗಳನ್ನು ಮಾತ್ರ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ ಕರಾರು ಪತ್ರಗಳು ಅಂದರೆ ನಾವು ಅದನ್ನು ಅಗ್ರಿಮೆಂಟ್ಸ್ ಅಂತ ಹೇಳ್ಬೋದು, ಡೀಡ್ಸ್ ಅಂತ ಹೇಳ್ಬಹುದು. ಅಲ್ಲಿ ಆ ಬಗೆಯ ಪತ್ರಗಳು ನಮಗೆ ಇಲ್ಲಿ ಕಾಣಿಸಿಕೊಡ್ತಕ್ಕಂಥದ್ದು. ಎರಡನೇದಾಗಿ ಅಧಿಕಾರ ಪತ್ರಗಳು ಅಂದರೆ ಆಸ್ತಿ ಅಧಿಕಾರಿಗಳು, ಉತ್ತರದಾಯಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು, ಉಯಿಲುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು, ಇವೆಲ್ಲವೂ ಇಲ್ಲಿ ಬರ್ತಕ್ಕಂಥದ್ದು. ನಂತರ ಇತರೆ ಪತ್ರಗಳು, ಇಲ್ಲಿ ನೋಟಿಸ್ಗಳು, ಕಾನೂನಿನ ಸಂದರ್ಭದಲ್ಲಿ ವಕೀಲರ ಮೂಲಕ ನಡೆಸುವಂಥ ವ್ಯವಹಾರಗಳು, ಕೋರ್ಟ್ ಕಲಾಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಕೂಡ ಇಲ್ಲಿ ಬರ್ತಕ್ಕಂಥದ್ದು. ನಂತರ ವಾದ ಪ್ರತಿವಾದ ಪತ್ರಗಳು, ಉಯಿಲು, ಇವೆಲ್ಲವೂ ಕೂಡ ಕಾನೂನು ಪತ್ರಗಳ ಬೇರೆ ಬೇರೆ ಪ್ರಕಾರಗಳು ಹೌದು ಮತ್ತು ಅದರ ಸ್ವರೂಪಗಳು ಹೌದು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಮೊದಲನೇದಾಗಿ ನೇಮಕಾತಿ ಆದೇಶಗಳು ಮತ್ತು ನಿಬಂಧನೆಗಳು. ಇದು ಬಹುಮುಖ್ಯವಾಗಿ ಸರ್ಕಾರಿ ಮತ್ತು ಖಾಸಗಿ ಯಾವುದೇ ವಲಯದಲ್ಲೂ ಕೂಡ ಕಾಣಿಸಿಕೊಳ್ಳುವಂಥ ಅಥವಾ ರೂಪಿಸಬೇಕಾದಂಥ ಒಂದು ಪತ್ರ. ಈ ಪತ್ರ ರೂಪುಗೊಳ್ಳಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಮಾನ್ಯ ಮಾಡಿದಂಥ ಕ್ರಮಗಳನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಕಡ್ಡಾಯ. ಹಾಗಾದ್ರೆ ನೇಮಕಾತಿ ಆದೇಶ ಅಂದ್ರೆ ಏನು? ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ನಾವು ಕರಿತೀವಿ. ಮತ್ತೆ ಅಲ್ಲಿರುವಂಥ ನಿಬಂಧನೆಗಳು ಯಾವುವು ಅಂದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಏನು ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಡ್ ಫಾರ್ ಸರ್ವೀಸ್. ನಾನೊಬ್ಬ ನೌಕರ, ನಾನು ಒಂದು ಅರ್ಜಿಯನ್ನು ಹಾಕಿದ್ದೇನೆ, ನಾನೊಬ್ಬ ಪದವೀಧರನಾಗಿ ಒಂದು ಅರ್ಜಿಯನ್ನು ಹಾಕಿದ್ದೇನೆ. ನನ್ನ ಅರ್ಜಿಯನ್ನು ಮಾನ್ಯ ಮಾಡಿದಂಥ ಯಾವುದೋ ಒಂದು ಸಂಸ್ಥೆನೋ ಒಂದು ಸರ್ಕಾರದ ಕಚೇರಿನೋ ನನ್ನನ್ನು ಅದು ಸಂದರ್ಶನಕ್ಕೆ ಕರೆದಿದೆ, ನಾನು ಆಯ್ಕೆಯಾಗಿದ್ದೇನೆ. ಆಯ್ಕೆಗೊಂಡಂಥ ನನಗೆ ಆ ಸಂಸ್ಥೆ ಅಥವಾ ಆ ಆಫೀಸಿನವರು ನನಗೊಂದು ಆದೇಶ ಕೊಡ್ತಾರೆ, ನೀವು ನಮ್ಮಲ್ಲಿ ನೇಮಕವಾಗಿದ್ದೀರಿ, ನೀವು ನಮ್ಮಲ್ಲಿ ಬಂದು ಕೆಲಸಕ್ಕೆ ಹಾಜರಾಗಿ. ಅದನ್ನು ನಾವು ನೇಮಕಾತಿ ಆದೇಶ ಅಂತ ಕರೀತೇವೆ. ಹಾಗಾದರೆ ಅಲ್ಲಿ ಏನೇನು ಇರ್ತವೆ ಅಂಶಗಳು? ಮುಖ್ಯವಾಗಿ ನೇಮಕಾತಿ ಮಾಡಿಕೊಂಡಿರುವಂಥ ಸಂಸ್ಥೆಯ ವಿಳಾಸ ಮತ್ತು ವಿವರಗಳು ಅಲ್ಲಿ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಖಾಸಗಿ ಕಂಪನಿ ಯಾವುದೋ ಒಂದು ದೊಡ್ಡ ಉದ್ಯಮ, ಇನ್ಫೋಸಿಸ್ ಆಗಿರ್ಬೋದು, ಟಾಟಾದ ಯಾವುದೋ ಒಂದು ಉದ್ಯಮ ಆಗಿರ್ಬೋದು, ಕಿರ್ಲೋಸ್ಕರ್ ಆಗಿರ್ಬೋದು, ಬಾಷ್ ಕಂಪನಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಖಾಸಗಿ ಕಾಲೇಜ್ ಆಗಿರಬಹುದು, ಸರ್ಕಾರ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಂಡಿರುವಂಥ ನೇಮಕವೂ ಆಗಿರಬಹುದು. ಅಲ್ಲಿ ಯಾವ ಸಂಸ್ಥೆ ನಮ್ಮನ್ನು ನೇಮಕ ಮಾಡಿಕೊಂಡಿದೆ, ನಮ್ಮನ್ನಂದ್ರೆ ಆ ವ್ಯಕ್ತಿನ ನೇಮಕ ಮಾಡಿಕೊಂಡಿದೆ, ಆ ಸಂಸ್ಥೆ ವಿಳಾಸ ಲೆಟರೇಡ್ ರೂಪದಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಲೋಗೋ ಇರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಜೊತೆಗೆ ಇನ್ನೊಂದಿಷ್ಟು ವಿವರಗಳಿದ್ದೇ ಇರ್ತವೆ. ಆ ಏನು ಆದೇಶ ವಿತರಣೆ ಆಗಿರುತ್ತಲ್ಲ ಅದಕ್ಕೊಂದು ಸಂಖ್ಯೆ ಕೊಟ್ಟಿರ್ತಾರೆ, ಆ ಫೈಲ್ ನಂಬರ್ ಕೂಡ ಅಲ್ಲಿ ಇರ್ತದೆ, ದಿನಾಂಕ ಇರ್ತಕ್ಕಂಥದ್ದು ಕೂಡ ನಾವು ಅದೇ ನೇಮಕಾತಿ ಆದೇಶದಲ್ಲಿ ಕಾಣುತ್ತೇವೆ. ನಂತರ ಎರಡನೇದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಯಾರನ್ನ ನೇಮಕ ಮಾಡ್ಕೊಂಡಿದ್ದೀವಿ ಅವರ ವಿಳಾಸ.
ಹೌದಾ? ಈಗ ಉದಾಹರಣೆಗೆ ನಾನು ನೇಮಕ ಆಗಿದ್ರೆ ನನ್ನ ಹೆಸರು ಅಲ್ಲಿ ನನ್ನ ಹೆಸರು ಮತ್ತು ವಿಳಾಸ, ನಾನು ಯಾವ ವಿಳಾಸವನ್ನ ನನ್ನ ಅರ್ಜಿಯಲ್ಲಿ ನಮೂದು ಮಾಡಿರ್ತೇನೋ ಆ ವಿಳಾಸ ಅಲ್ಲಿ ಕಾಣಿಸಿಕೊಳ್ಳುತ್ತದೆ, ಆ ವಿಳಾಸ ಅಲ್ಲಿ ಇರ್ತಕ್ಕಂಥದ್ದು. ನಂತರ ಯಾವ ಹುದ್ದೆಗೆ ನೇಮಕವಾಗಿದ್ದೇನೆ ನಾನು, ನೇಮಕಾತಿ ಅಪಾಯಿಂಟ್ಮೆಂಟ್ ಫಾರ್ ಆರ್ಡರ್ ಫಾರ್ ವಿಚ್ ಪೋಸ್ಟ್, ಯಾವ ಹುದ್ದೆ, ಯಾವ ಪೊಸಿಷನ್ಗೆ ನಾನು ಆಯ್ಕೆ ಆಗಿದ್ದೇನೆ ಅನ್ನುವಂಥದ್ದು ಅಲ್ಲಿ ಇರ್ತಕ್ಕಂಥದ್ದು. ನಾನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರೆ ಸಹಾಯಕ ಪ್ರಾಧ್ಯಾಪಕರು, ಪ್ರಿನ್ಸಿಪಾಲ್ ಆಗಿದ್ರೆ ಕಾಲೇಜಿನ ಪ್ರಾಚಾರ್ಯರು, ಒಬ್ಬ ಪೊಲೀಸ್ ಉನ್ನತಾಧಿಕಾರಿ ಆಗಿದ್ರೆ ಪೊಲೀಸ್ ಆಫೀಸರ್, ಈ ತರನಾಗಿರ್ತಕ್ಕ ಒಬ್ಬ ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್, ಯಾವ ಪೋಸ್ಟಿಗೆ ನಾನು ಅಪಾಯಿಂಟ್ ಆಗಿದ್ದೇನೆ, ಜೊತೆಗೆ ಆ ಪೋಸ್ಟಿಗೆ ಆ ಸಂಸ್ಥೆ ಅಥವಾ ಆ ಸರ್ಕಾರದ ನಿಯಮಗಳ ಪ್ರಕಾರ ಯಾವ ಪೇ ಸ್ಕೇಲ್ ಅಂದ್ರೆ ವೇತನ ಶ್ರೇಣಿ ಇದೇ ನಿಗದಿಪಡಿಸಿದೆ. ಬೇಸಿಕ್ ಅಂತ ಕರಿತೀವಿ ನಾವು ಅದನ್ನು, ಮೂಲ ವೇತನ ಮತ್ತೆ ದಿನಭತ್ಯೆ, ನಂತರ ಮುಂಬಡ್ತಿ ಇತ್ಯಾದಿ ವಿವರಗಳನ್ನ ಅಲ್ಲಿ ಸಂಕ್ಷಿಪ್ತವಾಗಿ ನಮೂದಿಸಿರುವುದನ್ನು ನಾವು ಕಾಣುತ್ತೇವೆ. ಇದರೊಂದಿಗೆ ಸೇವಾ ನಿಯಮಗಳು ಮತ್ತು ನಿಬಂಧನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಅದನ್ನ ಸಪರೇಟ್ ಆಗಿ 1, 2, 3, 4 ಅಂತಂದೇಳಿ ಕೆಲವೆಲ್ಲ 8, 10 ಇರಬಹುದು ನಿಯಮಗಳು. ಇನ್ನು ಕೆಲವರು ಒಂದು 2-3 ಪುಟದಷ್ಟು ಕೂಡ ನಿಯಮಗಳನ್ನು ಹಾಕಿರ್ತಾರೆ. ಅಲ್ಲಿ ಏನು ಕೆಲಸ ನಿರ್ವಹಿಸಬೇಕು, ಎಷ್ಟೊತ್ತಿಗೆ ಬರಬೇಕು, ಕಚೇರಿಯ ನಿಯಮಗಳು, ಬಯೋಮೆಟ್ರಿಕ್ ಹಾಕೋದು ಹೇಗೆ, ಏನೇನು ಕೆಲಸವನ್ನ ಅಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥದ್ದು, ಆಮೇಲೆ ಯಾವುದನ್ನ ವಯಲೇಟ್ ಮಾಡಿಕೊಡುದು ಅಂದ್ರೆ ಉಲ್ಲಂಘಿಸಬಾರದು ಇತ್ಯಾದಿ ಇತ್ಯಾದಿ ನಿಯಮಗಳನ್ನ ಅಲ್ಲಿ ಹಾಕಿರ್ತಾರೆ. ಕೊನೆಗೇನಾಗುತ್ತೆ, ನಿಮ್ಮ ಸೇವೆ ಅತೃಪ್ತಿ ಎಂದು ಕಂಡು ಬಂದಲ್ಲಿ ನಿಮಗೆ ಯಾವುದೇ ರೀತಿಯಾಗಿರುವಂತ ನೋಟಿಸ್ ನೀಡದೆ ಕೆಲಸದಿಂದ ತೆಗೆದು ಹಾಕಬಹುದು, ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹೀಗಾಗಿ ಸೇವಾ ನಿಯಮಗಳು ಮತ್ತು ನಿಬಂಧನೆಗಳು ಕೂಡ ಈ ನೇಮಕಾತಿ ಆದೇಶದಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು. ಜೊತೆಗೆ ಸೇವೆಯ ಅವಧಿ ಕೂಡ ಇರುತ್ತೆ, ಅಂದ್ರೆ ಡೇಟ್ ಆಫ್ ಜಾಯಿನಿಂಗ್ ಅಂಡ್ ಡೇಟ್ ಆಫ್ ರಿಟೈರ್ಮೆಂಟ್. ಒಂದು ವೇಳೆ ನೀವು ಕೆಲಸ ಬಿಟ್ಟು ಹೋದ್ರೆ, ಸೇವೆಗೆ ಸೇರಿರ್ತಕ್ಕಂಥ ನೌಕರ ನನಗೆ ಕೆಲಸ ಬೇಡ ಅಂತ ಹೋದ್ರೆ ಅವನು ಹೇಗೆ ನಡ್ಕೊಳ್ಬೇಕು, ಅವಾಗ ಏನೇನು ಸಂಸ್ಥೆಗೆ ವಾಪಸ್ ಕೊಡಬೇಕು ಇತ್ಯಾದಿ ನಿಬಂಧನೆಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಗಮನದಲ್ಲಿ ಇರಬೇಕು ನಾವು. ಹಾಗಾಗಿ ನೇಮಕಾತಿ ಆದೇಶಗಳು ಅಂತ ಹೇಳಿದಾಗ ಒಬ್ಬ ಕೆಲಸವನ್ನ ಕೋರಿ ಬರುವಂತಹ ವ್ಯಕ್ತಿ ಅಥವಾ ಆ ವ್ಯಕ್ತಿಗೆ ಏನು ಸಂಸ್ಥೆ ಅಥವಾ ಸರ್ಕಾರದ ಖಾಸಗಿ ಆಗಲಿ ಯಾವುದೇ ಆಗಿರಲಿ ಅವರು ನೀಡುವಂತ ಆದೇಶ ಪತ್ರ ಇಲ್ಲಿ ನೇಮಕಾತಿ ಆದೇಶ ಅಂತೇಳಿ ಅನ್ನಿಸಿಕೊಳ್ಳುತ್ತೆ. ನಂತರ ಬರುವಂತ ಮತ್ತೊಂದು ರೀತಿಯ ಪತ್ರ ಕರಾರು ಪತ್ರಗಳಲ್ಲಿ ಬರುವಂತಹದ್ದು, ಅದು ಬಾಡಿಗೆ ಅಥವಾ ಸಾಲದ ಕರಾರು ಪತ್ರ ಕೂಡ ನಾವು ಬಾಡಿಗೆ ಅಥವಾ ಭೋಗ್ಯ ಅಂತ ಕೂಡ ಹೇಳಬಹುದು. ನೋಡಿ, ಇಲ್ಲಿ ಈ ಪತ್ರ ಅಲ್ಲಿ ನೇಮಕಾತಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಇಲ್ಲಿ ಬಾಡಿಗೆ ಅಥವಾ ಭೋಗ್ಯ ಅಂತ ಬಂದಾಗ ಮಾಲೀಕರು ಮತ್ತು ಅದನ್ನ ಪಡೆದುಕೊಳ್ಳುವಂತ ಉಪಭೋಗಿಗಳು ಅಂತ ಹೇಳುತ್ತೀವಿ ನಾವು, ಅಂದ್ರೆ ಕನ್ಸ್ಯೂಮರ್ ಅಂತ ಕೂಡ ಕರೀಬಹುದೇನು. ಸೊ ಹಾಗಾಗಿ ಇಲ್ಲಿ ಮೊದಲನೇದಾಗಿ ಏನಾಗಿರ್ತದೆ, ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಕಾನೂನಿನ ಪ್ರಕಾರ ಯಾವುದನ್ನ ಯಾವ ಸ್ವತ್ತನ್ನ ಬಾಡಿಗೆ ಪಡೆದುಕೊಳ್ತಾ, ಮನೆಯೋ ಅಂಗಡಿ ಮಳಿಗೆನೋ ಹೋಟೆಲ್ಲೋ ಅಥವಾ ಕಾಂಪ್ಲೆಕ್ಸೋ ಅಥವಾ ಯಾವುದೋ ಜಮೀನೋ ಇತ್ಯಾದಿ ಮಾಹಿತಿಗಳು ಕೂಡ ಅಲ್ಲಿ ಇರಬೇಕಾಗತ್ತೆ. ಮೊದಲಿಗೆ ಈ ಬಾಡಿಗೆ ಅಥವಾ ಭೋಗ್ಯದ ಪತ್ರದಲ್ಲಿ ಮಾಲೀಕರ ಮಾಹಿತಿಗಳು ಇರ್ತವೆ. ಅದು ಯಾರು, ಅದರ ಓನರ್ ಯಾರು, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಳಾಸ ಇತ್ಯಾದಿಗಳ ವಿವರಗಳ ಜೊತೆಗೆ ಸ್ವತ್ತು ಏನದು, ಅದರ ಅಳತೆ ಎಷ್ಟು, ಅದರ ಒಟ್ಟಾರೆ ಸ್ವರೂಪ ಏನು ಅನ್ನೋದರ ಬಗ್ಗೆ ಮಾಹಿತಿಗಳು ಇರ್ತವೆ. ನಂತರ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಬೈಂಡಿಂಗ್ಸ್ ಕೂಡ ಇರ್ತಾವಲ್ಲಿ. ಈಗ ಬಾಡಿಗೆ ಅಥವಾ ಭೋಗ್ಯ ಅಂತ ಹೇಳಿದಾಗ ಅದು ಎಲ್ಲಿಂದ ಎಲ್ಲಿವರೆಗಾಗಿ, ಪ್ರತಿ ತಿಂಗಳು ಬಾಡಿಗೆ ಅಂತ ಹೇಳಿದಾಗ ಪ್ರತಿ ತಿಂಗಳು ಬಾಡಿಗೆ ಇರ್ತಕ್ಕಂಥವನು ಮಾಲಕರಿಗೆ ಕೊಡಬೇಕಾದಂತ ಹಣ ಎಷ್ಟು, ಜೊತೆಗೆ ಯಾವ ರೂಪದಲ್ಲಿ ಕೊಡಬೇಕು, ಬೈ ಚೆಕ್ ಕೊಡಬೇಕಾ ಅಥವಾ ಬೈ ಕ್ಯಾಶ್ ಕೊಡಬೇಕಾ, ನೇರವಾಗಿ ನಗದು ರೂಪದಲ್ಲೇ ಕೊಡಬೇಕಾ ಇತ್ಯಾದಿ ಅಂಶಗಳನ್ನ ಅಲ್ಲಿ ನಮೂದಿಸಿರೋದನ್ನು ನಾವು ಕಾಣುತ್ತೇವೆ. ಜೊತೆಗೆ ಕಾಲಮಿತಿ, ಬಾಡಿಗೆ ಅವಧಿ ಎಷ್ಟು, 11 ತಿಂಗಳ ಅಗ್ರಿಮೆಂಟು ಅಂತ
ಕೆಲವು ಕಡೆ ರೂಢಿಲಿರೋದನ್ನು ನೋಡ್ತೀವಿ. ಈಗೆಲ್ಲ 2 ವರ್ಷಕ್ಕೆ ಅಂತ ಮಾಡ್ತಾರೆ, 3 ವರ್ಷಕ್ಕೆ ಅಂತ ಮಾಡ್ತಾರೆ, ಅಥವಾ ಪ್ರತಿ ವರ್ಷ ಇಷ್ಟು ಶೇಕಡ ಬಾಡಿಗೆಯನ್ನ ಹೆಚ್ಚು ಮಾಡುತ್ತೇವೆ ಅನ್ನುವಂಥ ನಿಯಮಗಳು ಕೂಡ ಅಲ್ಲಿರೋದನ್ನು ನೋಡ್ತೀವಿ. ಹೀಗಾಗಿ ಬಾಡಿಗೆಯಾಗಲಿ ಭೋಗ್ಯವಾಗಲಿ ಅಥವಾ ಸಾಲವೇ ಆಗಿದ್ರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಿಯಮಗಳು ಅಲ್ಲಿ ಅನ್ವಯವಾಗ್ತದೆ. ಸಾಲದ ಬಗ್ಗೆ ನಂತರ ನಾನು ಸ್ವಲ್ಪ ಹೇಳ್ತೇನೆ, ತೊಂದರೆ ಏನಿಲ್ಲ. ನಂತರ ಏನಪ್ಪ ಬಹಳ ಮುಖ್ಯವಾಗಿ, ಇದು ಒಂದು ಕಡೆಗೆ ಮಾಲೀಕರ ವಿವರಗಳು, ಮತ್ತೊಂದು ಕಡೆಗೆ ಬಾಡಿಗೆದಾರರ ಮಾಹಿತಿಗಳು. ಇನ್ನ ಎರಡೂ ಕಡೆ ಕೂಡ ಒಪ್ಪಿಗೆಯಾಗುವಂತ ನಿಯಮಾವಳಿಗಳು ಅಲ್ಲಿ ಇರತಕ್ಕಂಥದ್ದು. ಜೊತೆಗೆ ಸರ್ಕಾರಿ ನಿಯಮಗಳ ಪ್ರಕಾರ ಸ್ಟಾಂಪ್ ಪೇಪರ್ಗಳ ಮೇಲೆ ಅಧಿಕೃತವಾಗಿ ಅವುಗಳ ಕೈ ಬರಹ ಅಥವಾ ಕಂಪ್ಯೂಟರ್ ಟೈಪ್ ಮಾಡಿರುವಂತಹದ್ದನ್ನ ನಾವಲ್ಲಿ ಇವತ್ತು ಬಳಸೋದನ್ನು ನೋಡ್ತೇವೆ. ಆಮೇಲೆ ಈ ಪತ್ರಗಳು ಕೆಲವೊಮ್ಮೆ ಅವರಷ್ಟಕ್ಕೆ ಅವ್ರು ಬರಿಟ್ಕೊಳ್ಳೋದಿದೆ, ಕೆಲವು ಸಂದರ್ಭಗಳಲ್ಲಿ ಅದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಬೇಕಾದಂತ ಅನಿವಾರ್ಯತೆ ಸಹ ಇರುತ್ತದೆ. ಇದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾಗಿ ಅಂತ ಸಂದರ್ಭದಲ್ಲಿ ವಕೀಲರು ಕೂಡ ನಮಗೆ ಇಲ್ಲಿ ಮಧ್ಯಸ್ಥಿಕರಾಗಿ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನ ಸಾಲವು ಕೂಡ ಸಾಮಾನ್ಯವಾಗಿ ಸಾಲ ಕೊಡುವ ವ್ಯಕ್ತಿ ಸರ್ಕಾರದಿಂದ ಅಧಿಕೃತವಾದಂತ ಲೈಸೆನ್ಸ್ ಪಡೆದಿರಬೇಕು, ಮನಿ ಲೆಂಡರ್ಸ್ ಅಂತ ಕರೀತೀವಿ. ಸಂಸ್ಥೆಯಾಗಿದ್ರೆ ಫೈನಾನ್ಸ್ ಕಾರ್ಪೊರೇಷನ್ ಆಗಿರಬಹುದು, ಅಥವಾ ಇನ್ಯಾವುದೋ ಪ್ರೈವೇಟ್ ಏಜೆನ್ಸಿ ಆಗಿರಬಹುದು, ಅಥವಾ ಬ್ಯಾಂಕ್ಗಳಾಗಿರಬಹುದು, ಅಥವಾ ಖಾಸಗಿನೋ ಸರ್ಕಾರನೋ ಯಾವುದೇ ಆಗಿರಬಹುದು. ಸಾಲ ಕೊಡ್ತಕ್ಕಂಥವ್ರು ಮತ್ತೆ ಪಡೆದುಕೊಳ್ತಕ್ಕಂಥವ್ರು ಅವರಿಬ್ಬರ ನಡುವೆ ನಡೆಯುವಂತ ಕರಾರು ಪತ್ರಗಳನ್ನ ನಾವಿಲ್ಲಿ ಸಾಲದ ಕರಾರು ಪತ್ರಗಳು ಅಂತ ಕರೀತೇವೆ. ಇಲ್ಲಿಯೂ ಕೂಡ ಸಾಲ ಕೊಡ್ತಕ್ಕಂಥವ್ರ ವಿವರಗಳು, ತೆಗೆದುಕೊಳ್ತಕ್ಕಂಥ ವಿವರಗಳು, ಅಲ್ಲಿ ನಿಬಂಧನೆಗಳು, ಇಲ್ಲಿ ನಿಬಂಧನೆಗಳು, ಸಾಲ ಮೊತ್ತ ಎಷ್ಟು, ಸಾಲಕ್ಕೆ ಸಮನಾದಂಥ ಪ್ರಾಪರ್ಟಿಯನ್ನು ಏನಾದರೂ ಪ್ಲೆಡ್ಜ್ ಮಾಡ್ಕೊಂಡಿದ್ದಾರೆಯೇ, ಅಂದ್ರೆ ಅಲ್ಲಿ ಅಡಮಾನ ಇಡಲಾಗಿದೆಯೇ ಅನ್ನುವಂಥ ಮಾಹಿತಿ ಸಹ ಅಲ್ಲಿರಬಹುದು. ಹಾಗೇನೆ ಬಡ್ಡಿ, ಸಾಲದ ಮರುಪಾವತಿ ವಿಧಾನ ಹೇಗೆ, ಸಾಲದ ಮೇಲೆ ವಿಧಿಸಲಾಗುವ ಬಡ್ಡಿಯ ಪ್ರಮಾಣ ಎಷ್ಟು, ಶೇಕಡ ಎಷ್ಟು ಪ್ರಮಾಣ, ವರ್ಷಕ್ಕೆ ಎಷ್ಟು ಅನ್ನುವುದು ಕೂಡ ಅಲ್ಲಿ ನಮೂದಾಗಿರಬೇಕಾದಂತ ಅಗತ್ಯ ಇದೆ. ಜೊತೆಗೆ ಟರ್ಮ್, ಒಂದು ವೇಳೆ ಸಾಲ ತೀರಿಸಲು ವಿಫಲವನಾದಲ್ಲಿ ಆ ಸಾಲ ಪಡೆದುಕೊಂಡಿರ್ತಕ್ಕಂಥವನ ಸೊತ್ತು ಆತನ ಯಾರು ಈ ಸಾಲ ನೀಡಿದಂಥವರ ವ್ಯಾಪ್ತಿಗೆ ಅಥವಾ ಆತನ ಸುಪರ್ದಿಗೆ ಬರುವಂತಹದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿಗಳು ಇರಬಹುದಾಗಿದೆ. ಇಲ್ಲಿಯೂ ಕೂಡ ಸರ್ಕಾರಿ ನಿಯಮಗಳನ್ನ ತಪ್ಪದೇ ಪಾಲಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಅದನ್ನು ಮರಿಬಾರದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂತರ ಕ್ರಯ ಪತ್ರಗಳು ಮತ್ತು ವಿಕ್ರಯ ಅಂದ್ರೆ ಸೇಲ್ ಡೀಡ್ ಅಂತ ಕರೀತೇವೆ. ಇಲ್ಲಿಯೂ ಕೂಡ ಕನಿಷ್ಠ ಇಬ್ಬರು ವ್ಯಕ್ತಿ ಅಥವಾ ಸ್ವತ್ತುಗಳ ಮಾಲೀಕರು ಮತ್ತು ಕೊಳ್ಳುವವರ ನಡುವೆ ನಡೆಯುವಂತ ವ್ಯವಹಾರಗಳು. ಈ ಪತ್ರಗಳಲ್ಲಿ ಕನಿಷ್ಠ ಇಬ್ಬರು ವ್ಯಕ್ತಿ ಅಂದ್ರೆ ಸೇಲ್ ಮಾಡ್ತಕ್ಕಂಥವ್ರು ಮತ್ತು ಅದನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು, ಅಂದ್ರೆ ಪ್ರಾಪರ್ಟಿ ಹೋಲ್ಡರು ಒಬ್ರು, ಈಗ ಆ ಪ್ರಾಪರ್ಟಿಯನ್ನು ಕೊಂಡುಕೊಳ್ತಕ್ಕಂಥವ್ರು ಮತ್ತೊಬ್ರು, ಇವರ ನಡುವೆ ನಡೆಯುವಂತ ಒಂದು ಅಗ್ರಿಮೆಂಟ್. ಸಾಮಾನ್ಯವಾಗಿ ಸರ್ಕಾರಿ ನಿಯಮಗಳ ಪ್ರಕಾರ ನೀರಾವರಿ ಕೃಷಿ ಜಮೀನನ್ನು ಹೊರತುಪಡಿಸಿ ಉಳಿದಂತೆ ಸ್ವತ್ತುಗಳ ವಹಿವಾಟುಗಳನ್ನ ಈ ಕ್ರಯ ಪತ್ರಗಳು ಒಳಗೊಂಡಿರ್ತವೆ. ನೀರಾವರಿ ಜಮೀನಿನ ಖರೀದಿಯ ಕ್ರಮಗಳು ಬೇರೆಯೇ ಇರ್ತವೆ. ಹಾಗಾಗಿ ಈ ಬಯಲು ಭೂಮಿ ಇವುಗಳನ್ನ ಅಲ್ಲಿ ಖರೀದಿಗೆ ಈ ರೀತಿಯ ಅಗ್ರಿಮೆಂಟ್ಗಳ ಮೂಲಕ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಇಲ್ಲಿಯೂ ಕೂಡ ಕ್ರಯಕ್ಕೆ ಒಳಗಾಗುವಂತ ಸ್ವತ್ತುಗಳಿಗೆ ಯಾರು ಮೂಲತಃ ಮಾಲೀಕರು ಒಂದಿಷ್ಟು ಬೆಲೆ ನಿಗದಿಪಡಿಸ್ತಾರೆ. ಜೊತೆಗೆ ಖರೀದಿ ಮಾಡತಕ್ಕಂಥವರು ಆ ಮೊತ್ತವನ್ನು ಹೇಗೆ ಪಾವತಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿ ಗಣನೆಗೆ ಬರುವಂತ ಅಂಶ. ಇಲ್ಲಿ ಕ್ರಯವಾದ ನಂತರ ಆ ಸ್ವತ್ತಿನ ಮೊದಲ ಮಾಲೀಕರು ಯಾವುದೇ ಹಕ್ಕುಗಳನ್ನು ಹೊಂದಿರುವುದಿಲ್ಲ. ಅವೆಲ್ಲವೂ ಕೂಡ ನೇರವಾಗಿ ಖರೀದಿ ಮಾಡಿರುವಂತಹ ಈಗಿನ ಮಾಲೀಕರು ಅಂದ್ರೆ ಆ ಖರೀದಿದಾರರಿಗೆ ಅವು ವರ್ಗಾವಣೆಯಾಗ್ತವೆ ಅನ್ನುವುದು ಕೂಡ ನಾವು ಮುಖ್ಯವಾಗಿ ಗಮನದಲ್ಲಿರಬೇಕು. ಇಲ್ಲಿಯೂ ಕೂಡ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಹಣ ನಿಗದಿ ಅಂದ್ರೆ ಬೆಲೆ ನಿಗದಿ, ಅದರ ಪಾವತಿ, ಜೊತೆಗೆ ಯಾವುದೇ ಆಕ್ಷೇಪಣೆಗಳು ಇರದೇ ಇರುವಂತ ಒಂದು ರೀತಿಯ ಮಾದರಿಯ ಬರವಣಿಗೆಗಳು ಎರಡು ಕಡೆ ಕೂಡ ಒಪ್ಪಿಗೆ ಬೇಕು. ಇಲ್ಲಿ ಯಾರು ಮಾರೋದಕ್ಕೆ ಹೋಗ್ತಾರೋ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಹಿ, ಅವರ ಸಮ್ಮತಿ ಕೂಡ ಬಹಳ ಮುಖ್ಯ.
ಒಂದು ವೇಳೆ ಅದು ಜಾಯಿಂಟ್ ಆಗಿದ್ದಂಥ ಪ್ರಾಪರ್ಟಿ ಆಗಿದ್ರೆ ಅಥವಾ ಕೂಡು ಕುಟುಂಬದ ಆಸ್ತಿಯಾಗಿದ್ದ ಪಕ್ಷದಲ್ಲಿ ಅವರೆಲ್ಲರ ಸಮ್ಮತಿ, ಅವರೆಲ್ಲರ ಸಹಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಕ್ರಯ ಪತ್ರಗಳ ತಯಾರಿಕೆಯ ಸಂದರ್ಭದಲ್ಲಿ ಖರೀದಿದಾರರು ಈ ಎಲ್ಲ ವಿಷಯಗಳನ್ನು ಕೂಡ ಗಮನಿಸಬೇಕು. ನಂತರ ಈ ವಿಭಾಗ ಅಥವಾ ಪಾಲು ವಿಂಗಡಣಾ ಪತ್ರಗಳು. ಈ ಸಾಮಾನ್ಯವಾಗಿ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿಗಳ ಒಂದು ವ್ಯವಸ್ಥೆ ಈಗಲೂ ಕೂಡ ಬಹುತೇಕ ಕಡೆ ಇದೆ. ಹೀಗಾಗಿ ಆ ಜಾಯಿಂಟ್ ಫ್ಯಾಮಿಲಿಗಳ ಸಂದರ್ಭದಲ್ಲಿ ಆಸ್ತಿಗಳನ್ನು ವಿಭಾಗಿಸುವ ಸಂದರ್ಭ ಇದೆಯಲ್ಲ, ಅಂತ ಸಂದರ್ಭದಲ್ಲಿ ಈ ಪಾಲು ವಿಂಗಡಣಾ ಪತ್ರಗಳು ರೂಪುಗೊಳ್ತಕ್ಕಂಥದ್ದು. ಅಲ್ಲಿ ಕುಟುಂಬದ ವಿವರಗಳು ಮೊದಲಿಗಿರಬೇಕು. ಅಂದ್ರೆ ಯಾವ ಕುಟುಂಬ ಇದು, ಈ ಏನು ಜಾಯಿಂಟ್ ಫ್ಯಾಮಿಲಿ ಇದೆಯಲ್ಲ ಅದರ ಮುಖ್ಯಸ್ಥ ಯಾರು, ಅದರ ಇಡೀ ವಂಶವೃಕ್ಷ ಏನು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಅಲ್ಲಿ ಮುಖ್ಯವಾಗಿ ಇರಬೇಕು. ಜೊತೆಗೆ ಒಟ್ಟು ಪ್ರಾಪರ್ಟಿ ಏನಿದೆ, ಇಡೀ ಪ್ರಾಪರ್ಟಿ, ಅದರಲ್ಲಿ ಚರ ಆಸ್ತಿ ಮತ್ತು ಸ್ಥಿರ ಆಸ್ತಿ ಅಂದ್ರೆ ಜಮೀನು, ಮನೆ, ಕಟ್ಟಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇನ್ನ ಚರ ಅಂತಾರೆ ಮನೆಯಲ್ಲಿರುವಂತ ನೆಗದು ಹಣ, ಆಮೇಲೆ ಚಿನ್ನ, ಬೆಳ್ಳಿ, ಪಾತ್ರೆ ಇತ್ಯಾದಿ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಇವೆಲ್ಲವೂ ಕೂಡ ಇರಬೇಕು. ಜೊತೆಗೆ ಅವುಗಳನ್ನು ಯಾವ ಕ್ರಮದಲ್ಲಿ ಹಂಚಲಾಗಿದೆ, ಅಂದ್ರೆ ಈಗ ಉದಾಹರಣೆ ಒಂದು 5 ಜನ ಮಕ್ಕಳಿದ್ರಪ್ಪ ಮಾಲಕನಿಗೆ ಅಥವಾ ಮನೆ ಯಜಮಾನಿಗೆ ಅಂದಾಗ 5 ಜನಕ್ಕೆ ಕೂಡ ಸಮನಾಗಿ ಹಂಚಿದಾರಾ, ಅದರಲ್ಲಿ ಒಂದಿಬ್ಬರು ಹೆಣ್ಣು ಮಕ್ಕಳಿದ್ರೆ ಆ ಹೆಣ್ಣು ಮಕ್ಕಳಿಗೆ ಕೂಡ ಅಲ್ಲಿ ಪಾಲು ಮಾಡಿರುವಂತಹ ಕ್ರಮ ಯಾವುದು, ಅದೆಲ್ಲವುದನ್ನು ಕೂಡ ಅವರು ಅಲ್ಲಿ ಖಚಿತವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಅದನ್ನ ಪಡೆದುಕೊಂಡಂತ ನಂತರ ಆ ಯಾರು ಈ ಪಾಲನ್ನ ಪಡ್ಕೊಂಡಿರ್ತಾರೋ ಅವರು ಅದನ್ನು ಉಪಭೋಗಿಸುವಲ್ಲಿ ಕೂಡ ಕೆಲವು ಕಂಡೀಷನ್ಸ್ ಹಾಕಿರ್ತಾರೆ. ಅದನ್ನವರು ಉಪಭೋಗಿಸಬಹುದೇ ಹೊರತಾಗಿ ಸೇಲ್ ಮಾಡೋ ಹಾಗಿಲ್ಲ. ಆ ರೀತಿಯ ಕೆಲವು ಕಂಡೀಷನ್ಗಳು ಕೂಡ ಹಾಕಿರುವಂತ ಸಾಧ್ಯತೆಗಳು ಅಲ್ಲಿ ನಾವಿರೋದನ್ನ ನೋಡುತ್ತೇವೆ. ಹಾಗಾಗಿ ಇಂಥ ಪಾಲು ವಿಂಗಡಣಾ ಪತ್ರಗಳನ್ನು ತಯಾರು ಮಾಡಬೇಕಾದ್ರೆ ಮೊದಲಿಗೆ ಹಕ್ಕು ಸ್ವಾಮ್ಯದ ಪ್ರತಿಗಳು ಬಹಳ ಮುಖ್ಯ. ಅಂದ್ರೆ ದಾಖಲೆಗಳು, ಅಂದ್ರೆ ಆ ಮನೆಯ ಯಜಮಾನ ಯಾರು ಇಡೀ ಕುಟುಂಬದ ಯಜಮಾನನಾಗಿರ್ತಾನೋ, ಯಾರ ಹೆಸರಿನಲ್ಲಿ ಇಡೀ ಕುಟುಂಬದ ಆಸ್ತಿ ಇರ್ತದೆಯೋ ಆ ದಾಖಲೆಗಳು, ಮತ್ತೆ ಅದನ್ನ ಡಿವೈಡ್ ಮಾಡಿದ ಮೇಲೆ ಒಂದು ಕಾಪಿ ಮಾಡ್ತಾರೆ. ಅವಾಗ ಏನ್ ಮಾಡ್ತೀವಿ, ನಂತರ ಅದನ್ನ ಬೇರೆ ಬೇರೆ ಇನ್ನೊಂದು ಹೆಸರು ಬರೋದು ದಾಖಲೆ ಕೊಟ್ಟಿರ್ತೇವೆ. ಆ ಎಲ್ಲ ದಾಖಲೆಗಳ ಪ್ರತಿಗಳನ್ನ ದೃಢೀಕರಿಸಬೇಕು. ಇದು ಪಾಲು ವಿಂಗಡಣಾ ಪತ್ರಗಳ ಒಂದು ರಚನಾತ್ಮಕ ಕ್ರಮ. ನಂತರ ನಮ್ಮಲ್ಲಿ ಅಧಿಕಾರ ಪತ್ರಗಳು ಅನ್ನುವಂಥ ಮತ್ತೊಂದು ಕರಾರು ಪತ್ರಗಳಲ್ಲಿ ಕಾಣಿಸಿಕೊಳ್ಳುವಂತ ಮತ್ತೊಂದು ಪತ್ರ ಇದೆ. ನಾವು ಅದನ್ನು ಪವರ್ ಆಫ್ ಅಟಾರ್ನಿ ಅಂತ ಕರಿತೀವಿ. ಇಲ್ಲಿ ಒಬ್ಬ ಪ್ರಿನ್ಸಿಪಲ್ ಅಂದ್ರೆ ಯಾರು ಆ ಪವರ್ ಆಫ್ ಅಟಾರ್ನಿ ಅಂದ್ರೆ ಇಡೀ ಆ ವ್ಯವಸ್ಥೆಯನ್ನ ಒಂದೊಂದು ಕಂಪನಿ ಆಗಿರಬಹುದು, ಅದೊಂದು ಉದ್ಯಮ ಆಗಿರಬಹುದು, ಅದೊಂದು ಸಂಸ್ಥೆ ಆಗಿರಬಹುದು, ಆತ ಯಾರನ್ನು ನೋಡ್ಕೊಳ್ತಾ ಇರ್ತಾನೋ ಆತನ ಅಧಿಕಾರವನ್ನಲ್ಲಿ ಪವರ್ ಆಫ್ ಅಟಾರ್ನಿ ಅಂತ ಕರೀತಾರೆ. ಆ ವ್ಯಕ್ತಿ ತನ್ನ ಅಧಿಕಾರವನ್ನ ಮತ್ತೊಬ್ಬರಿಗೆ ಕೊಡಬಹುದು. ಅದನ್ನ ನಂತರ ಯಾರಿಗೆ ಕೊಡ್ತಾನೆ ಅನ್ನುವುದು ಬಹಳ ಮುಖ್ಯ. ಹಾಗೆ ಕೊಡುವಂತಹ ಸಂದರ್ಭದಲ್ಲಿ ಅಧಿಕಾರ ಪತ್ರ, ಅದನ್ನ ಪವರ್ ಆಫ್ ಅಟಾರ್ನಿ ಲೆಟರ್ ಅಂತಾನೆ ಕರಿತೀವಿ. ಅಲ್ಲಿ ಅದನ್ನು ಹಾಗೆ ರೂಪಿಸುವ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ನಾವು ಗಮನಿಸಬೇಕಾಗತ್ತೆ. ಈ ಪವರ್ ಆಫ್ ಅಟಾರ್ನಿ ಆಕ್ಟ್ ಅನ್ನ 1882 ಫೆಬ್ರವರಿ 24 ಅಂಗೀಕರಿಸಲಾಯಿತು. ಇದನ್ನ ಯಾರು ತಯಾರು ಮಾಡಬಹುದು ಅಂತ ಹೇಳಿದ್ರೆ ಒಬ್ಬ ವಕೀಲರು, ಯಾರು ಗೊತ್ತುಪಡಿಸಿರ್ತಕ್ಕಂಥ ವಕೀಲರು, ಅಪಾಯಿಂಟೆಡ್ ನಾಮಿನೇಟೆಡ್ ಅಡ್ವೊಕೇಟ್ಸ್ ಓನ್ಲಿ, ಅಂಥವರಿಂದ ಮಾತ್ರ ಈ ಪ್ರಿನ್ಸಿಪಲ್ ಅಂತ ಹೇಳಿದೀವಲ್ಲ, ಯಾವ ಸಂಸ್ಥೆಯ, ಯಾವ ಉದ್ಯಮದ, ಯಾವ ಒಂದು ವ್ಯವಸ್ಥೆಯ ಮುಖ್ಯಸ್ಥನೋ ಅವರ ವ್ಯವಹಾರಗಳನ್ನ ಪರಸ್ಪರ ವರ್ಗಾಯಿಸೋದಕ್ಕೆ ಸುಲಭವಾಗುತ್ತೆ. ನಂತರ ಆ ಆಸ್ತಿಯನ್ನ ನೋಡಿಕೊಳ್ಳುವಂತ ಒಂದು ಶಾಸನ, ಒಂದು ನಿಯಮಾವಳಿ ಒಳಗೊಂಡಿರ್ತಕ್ಕಂಥ ದಾಖಲೆಯನ್ನ ಅದನ್ನ ತಯಾರಿಸುವುದು ಮತ್ತು ಅದಕ್ಕೆ ಸಮ್ಮತಿ ಕೊಡುವಂತ ಪ್ರಕ್ರಿಯೆ ಕೂಡ ಅಲ್ಲಿ ನಡೀಬಲ್ಲದು. ಈ ಪವರ್ ಆಫ್ ಅಟಾರ್ನಿಯಲ್ಲಿ 3 ಪ್ರಕಾರಗಳಿವೆ. ಒಂದನೇದು ಜನರಲ್ ಪವರ್ ಆಫ್ ಅಟಾರ್ನಿ, ಎರಡನೇದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ, ಮೂರನೇದು ಡ್ಯೂರಬಲ್ ಪವರ್ ಆಫ್ ಅಟಾರ್ನಿ.
ಅಂದ್ರೆ ಸೀಮಿತ ಪವರ್ ಆಫ್ ಅಟಾರ್ನಿಯನ್ನು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕರೀತೇವೆ. ಇಲ್ಲಿ ಅಧಿಕಾರವು ಸಾಮಾನ್ಯವಾಗಿರ್ತಕ್ಕಂಥದ್ದು, ಆದರೆ ಅಧಿಕಾರಗಳಿಗೆ ಸಂಬಂಧಿಸಿದಂಥ ಕೆಲವು ನಿಯಮಗಳು ಇರ್ತವಲ್ಲ ಅವು ಮಾತ್ರ ಭಿನ್ನವಾಗಿರ್ತವೆ. ಇನ್ನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಒಬ್ಬ ವ್ಯಕ್ತಿ ಯಾರನ್ನಾದರೂ ಅಲ್ಲಿರುವಂತಹ ಪ್ರಿನ್ಸಿಪಲ್ ಏನಿರ್ತಾನೆ ಆ ಮೇನ್ ವ್ಯಕ್ತಿ ಆತ ವಿಶೇಷ ಅಧಿಕಾರ ಕೊಡುವುದರ ಮೂಲಕ ನೇಮಿಸಿರ್ತಾನೆ. ಅದನ್ನ ನಾವು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತಾನೆ ಕರಿತೇವೆ. ಇನ್ನು ಡ್ಯೂರಬಲ್ ಅಂತ ಹೇಳಿದಾಗ ವಾಸ್ತವದಲ್ಲಿ ಈ ಪ್ರಿನ್ಸಿಪಲ್ ಅಂದ್ರೆ ಮುಖ್ಯಸ್ಥ ಯಾರಿರ್ತಾನೆ ಆತ ಅಸಮರ್ಥನಾಗಿದ್ದಾರೆ, ವಿಶೇಷವಾಗಿ ಮಾನಸಿಕವಾಗಿಯೋ ದೈಹಿಕವಾಗಿಯೋ ಅಸಮರ್ಥನಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಮಧ್ಯಸ್ಥರೊಬ್ಬರು ಇರ್ತಾರೆ. ಅವರು ಎರಡೂ ಅಧಿಕಾರ, ಜನರಲ್ ಮತ್ತು ಸ್ಪೆಷಲ್ ಎರಡೂ ಅಧಿಕಾರಗಳನ್ನು ಕೂಡ ನಿಭಾಯಿಸಬಹುದು. ಅಂಥವರನ್ನ ಏಜೆಂಟ್, ಆ ಏಜೆನ್ಸಿ ಅಧಿಕಾರವನ್ನ ಕೊನೆಗೊಳಿಸಿ ವಕೀಲರೇ ಇಲ್ಲಿ ಅದನ್ನ ನೋಡಿಕೊಳ್ಳುವಂತ ಸಾಧ್ಯತೆಗಳು ಇರುವುದನ್ನ ನಾವು ಗಮನಿಸಬೇಕಾಗುತ್ತೆ. ಇದಕ್ಕೊಂದು ಫಾರ್ಮ್ಯಾಟ್ ಇದೆ, ಯಾವ ರೀತಿ ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ದಾಖಲೆಯನ್ನು ತಯಾರು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಪವರ್ ಆಫ್ ಅಟಾರ್ನಿ ಯಾರಿಗೆ ಬರುತ್ತದೆ, ಅದನ್ನ ಯಾರಿಗೆ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನೇನು ವಿವರಗಳಿದಾವೆ, ಯಾವ ಬಗ್ಗೆ ಅಧಿಕಾರಗಳಿದಾವೆ, ಅಲ್ಲಿ ಆಸ್ತಿ ಏನು, ಅದರ ಆದಾಯ ಏನು, ಅದರ ವಿವರಣೆ, ಆದಾಯದ ವಿತರಣೆಯ ಕ್ರಮಗಳೇನು ಇತ್ಯಾದಿಗಳ ಬಗ್ಗೆ ಅಲ್ಲಿ ಮಾಹಿತಿಗಳು ಇರೋದನ್ನ ನಾವು ಗಮನಿಸಬೇಕು. ನಂತರ ಕಂಡು ಬರುವಂತ ಮತ್ತೊಂದು ಪ್ರಮುಖವಾದಂಥ ಪತ್ರ ನೋಟಿಸ್. ಇದು ಕೂಡ ಮುಖ್ಯವಾಗಿ ವಕೀಲರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಯಾವುದೋ ಒಂದು ಅನ್ಯಾಯವಾಗಿದೆ ಅನ್ನುವಂಥ ತೊಂದರೆಯಲ್ಲಿ ಬಳಲ್ತಾ ಇದ್ದಾಗ ಆತ ಏನ್ ಮಾಡ್ತಾನೆ, ವಕೀಲರ ಮೂಲಕ ತನಗೆ ಅನ್ಯಾಯ ಮಾಡಿದಂಥ ವ್ಯಕ್ತಿಗೆ ಒಂದು ಎಚ್ಚರಿಕೆ ಪತ್ರವನ್ನು ಕಳಿಸ್ತಾ, ಅದನ್ನು ನೋಟಿಸ್ ಅಂತ ಕರಿತೀವಿ. ಅಂದ್ರೆ ಆತ ವಕೀಲರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನಗೆ ಇಂಥವರಿಂದ ಹಿಂಗೆ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಾಗ ಈ ವಕೀಲರು ಏನ್ ಮಾಡ್ತಾರೆ, ಅಲ್ಲಿ ತನ್ನ ಬಳಿ ಬಂದಂತ ಕಕ್ಷಿದಾರನ ಮೂಲಕ ಮಾಹಿತಿಗಳು ತಿಳ್ಕೊಂಡು ಯಾರ ಮೇಲೆ ಆತ ದೂರ ಹೇಳ್ತಾ ಇದ್ದಾರೋ ಅವರಿಗೆ ಕಳಿಸುವಂತ ಪತ್ರವನ್ನೇ ನೋಟಿಸು ಅಂತ ಕರೀತಾರೆ. ಈ ನೋಟಿಸಿನ ಸ್ವರೂಪಗಳೇನಪ್ಪ, ಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ನೋಟಿಸಿನಲ್ಲಿ ವಕೀಲರ ವಿಳಾಸ ಬಹಳ ಮುಖ್ಯ. ಅಂದ್ರೆ ಯಾವ ವಕೀಲರು ಈ ನೋಟಿಸ್ ನೀಡ್ತಾ ಇದ್ದಾರೆ, ಜೊತೆಗೆ ಯಾರ ಪರವಾಗಿ ನೀಡ್ತಾ ಇದ್ದಾರೆ, ಅಂದ್ರೆ ಯಾವ ಕ್ಲೈಂಟ್ ಅಥವಾ ಯಾವ ವಾದಿ ಇವರ ಹತ್ರ ಬಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾನೆ, ಆತ ಯಾರು ಏನು ಅನ್ನುವುದರಂತ ಪರಿಚಯ ವಿವರ ಕೂಡ ಅಲ್ಲಿ ಇರ್ತದೆ. ಜೊತೆಗೆ ಏನು ಸಮಸ್ಯೆ ಆಗಿದೆ ಅದರ ಸಂಕ್ಷಿಪ್ತ ಪರಿಚಯಲ್ಲಿ ಕೊಟ್ಟಿರ್ತಾರೆ. ವಿವರವನ್ನು ಅವರು ದಾವೆಯಲ್ಲಿ ಮುಂದೆ ಅದು ಕೋರ್ಟ್ಗೆ ಹೋದ್ರೆ ದಾವೆಯಲ್ಲಿ ನೀಡ್ತಕ್ಕಂಥ ಅವಕಾಶಗಳಿದ್ದೇ ಇರ್ತವೆ. ಹಾಗಾಗಿ ಅಲ್ಲಿ ಏನು ಅನ್ಯಾಯವಾಗಿದೆ, ಅದಕ್ಕೆ ಪರಿಹಾರಗಳು ಅವ್ರು ಯಾವ ರೀತಿ ಕೊಡಬೇಕು, ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ನೋಟಿಸ್ ತಯಾರು ಮಾಡತಕ್ಕಂಥ ವಕೀಲರು ಅದರಲ್ಲಿ ಸೇರ್ಪಡೆ ಮಾಡಿರ್ತಾರೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಪ್ರತಿವಾದಿಗಳಿಗೆ ಅಂದ್ರೆ ತಾವು ಯಾವ ಕಕ್ಷಿದಾರರ ಪರವಾಗಿ ಯಾರಿಗೆ ಕಳಿಸ್ತಾ ಇದ್ದಾರೋ ಅವರಿಗೆ ಪ್ರತಿಕ್ರಿಯಿಸೋದಕ್ಕೆ ಇಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಕೂಡ ನೋಟಿಸಿನ ಮತ್ತೊಂದು ಲಕ್ಷಣ. ಅದಕ್ಕಾಗಿನೇ ಕಾಲವನ್ನು ಕೂಡ ನಿಗದಿಗೊಳಿಸಿರ್ತಾರೆ. ಅಂದ್ರೆ ಈ ನೋಟಿಸ್ ತಲುಪಿದ 7 ದಿನಗಳೊಳಗಾಗಿ, 10 ದಿನಗಳೊಳಗಾಗಿ, 15 ದಿನಗಳೊಳಗಾಗಿ, ಅದು ಆಯಾ ನೋಟಿಸಿನ ವಿಷಯವನ್ನ ಆಧರಿಸಿ ಅಥವಾ ಅನುಸರಿಸಿ ಕಾಲವನ್ನು ಕೂಡ ನಿಗದಿಗೊಳಿಸ್ತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇದರಿಂದ ಏನು ಅನುಕೂಲ ಆಗುತ್ತಂತಾರೆ, ಇಬ್ಬರ ನಡುವಿರುವಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು. ಜೊತೆಗೆ ಕಾನೂನಿನ ಪ್ರಕಾರ ಏನು ಇಲ್ಲಿ ಪರಿಹಾರಗಳಿದಾವೆ. ಒಂದು ವೇಳೆ ನಾನು ಪ್ರತಿಕ್ರಿಯಿಸದೆ ಹೋದಲ್ಲಿ ಕಾನೂನು ನನ್ನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣನ ಪ್ರತಿವಾದಿಗಳು ಕೂಡ ಪಡೆಯೋದಕ್ಕಿಲ್ಲ ಸಾಧ್ಯವಾಗುತ್ತೆ. ಜೊತೆಗೆ ಕಕ್ಷಿದಾರರ ಕೋರಿಕೆಗಳನ್ನ ವಕೀಲರು ಪೂರೈಸುವುದಕ್ಕೆ ಈ ನೋಟಿಸ್ ಕೂಡ ಸಹಾಯಕವಾಗುತ್ತೆ ಅನ್ನುವುದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೋಟಿಸು ಅನ್ನುವಂಥದ್ದು ಇಬ್ಬರು ಕಕ್ಷಿದಾರರ ಪರ ಮತ್ತು ವಿರೋಧ, ಆ ಇಬ್ಬರು ಕಕ್ಷಿದಾರರ ನಡುವೆ ನಡೆಯುವಂತ, ಅದು ವಕೀಲರ ಮೂಲಕ ನಡೆಯುವಂತ ಒಂದು ಪತ್ರ ವ್ಯವಹಾರ. ಒಂದು ವೇಳೆ ಪ್ರತಿವಾದಿ
ಯಾರು ಆ ನೋಟಿಸ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ಅದನ್ನು ನಾನು ಮುಂದೆ ಈ ವಾದ ಪ್ರತಿವಾದ ಪತ್ರಗಳು ಅಂತ ಕೂಡ ಅದನ್ನು ದಾಖಲಿಸಿದೆ. ಈ ವಾದ ಪತ್ರಗಳ ರಚನೆಯನ್ನ ನಮ್ಮಲ್ಲಿ ಕಾನೂನಿನ ಪ್ರಕಾರ ಹೇಳಿದ್ರೆ ದಿವಾನಿ ಪ್ರಕ್ರಿಯೆ ಸಮಿತಿ ಆದೇಶ 7 ಸಿದ್ಧಪಡಿಸಬೇಕಾಗತ್ತೆ. ಅದೇ ರೀತಿ ಪ್ರತಿವಾದ ಪತ್ರಗಳನ್ನ ದಿವಾನಿ ಪ್ರಕ್ರಿಯೆ ಸಮಿತಿ ಆದೇಶ 8 ಸಿದ್ಧಪಡಿಸಬೇಕಾಗತ್ತೆ. ಇನ್ನು ದಾವೇದಾರರ ಪತ್ರದಲ್ಲಿ ಅಂದ್ರೆ ಈ ನೋಟಿಸ್ ಕೊಡ್ತಕ್ಕಂಥ ಈ ಪತ್ರದಲ್ಲಿ ನ್ಯಾಯಾಲಯದ ಹೆಸರು, ಇಲ್ಲಿ ಆಗ್ಲೇ ನಾವು ದಾವೆಯನ್ನ ಫೈಲ್ ಮಾಡ್ತಾ ಇದ್ದೇವೆ, ಅಂದ್ರೆ ಕೋರ್ಟ್ಗೆ ಆ ಕೇಸನ್ನು ನಾವು ಫೈಲ್ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಯಾವ ನೋಟಿಸ್ ಅನ್ನು ಕಳಿಸಿದ ಮೇಲೆ ಆ ಪ್ರತಿವಾದಿ ಆಗಿರುವಂತ ವ್ಯಕ್ತಿ ಅದಕ್ಕೆ ಪ್ರತಿಕ್ರಿಯಿಸದೆ ಹೋದಲ್ಲಿ, ಅದನ್ನು ಉಪೇಕ್ಷೆ ಮಾಡಿದಲ್ಲಿ, ಅಥವಾ ಆತ ಕೊಟ್ಟಿರ್ತಕ್ಕಂಥ ಉತ್ತರಗಳು ಸಮಂಜಸ ಅಲ್ಲದೆ ಹೋದಲ್ಲಿ ಅದನ್ನ ನಂತರ ಏನ್ ಮಾಡ್ತಾರೆ, ಈ ಕಕ್ಷಿದಾರರ ಪರವಾಗಿ ಕಳಿಸಿರ್ತಕ್ಕಂಥ ವಕೀಲರು ಆತನ ವಿರುದ್ಧ ಕೇಸ್, ಅದನ್ನ ದಾವೆ ಹೂಡೋದು ಅಂತ ಕರಿತೀವಿ, ದಾವೆ ಹೂಡುತ್ತಾರೆ. ಆ ದಾವೆ ಹೂಡುವಂತ ಪತ್ರವನ್ನಿಲ್ಲಿ ದಾವೆದಾರರ ಪತ್ರ ಅಂತ ಕರೀತಾರೆ. ಈ ದಾವೆದಾರ ಪತ್ರದಲ್ಲಿ ಯಾವ ಕೋರ್ಟಲ್ಲಿ ಈ ಕೇಸನ್ನು ಫೈಲ್ ಮಾಡ್ತಾ ಇದ್ದೇವೆ ಆ ಕೋರ್ಟಿನ ಹೆಸರು ಮತ್ತು ವಿಳಾಸ ಬಹಳ ಮುಖ್ಯ. ಯಾಕೆಂತಾರೆ ಕೋರ್ಟ್ ಅಂದ ತಕ್ಷಣ ಒಂದಿರಲ್ಲ, ಕಟ್ಟಡ ಒಂದು ನಿಜ, ಆದರೆ ಅಲ್ಲಿ ಬೇಕಾದಷ್ಟು ಕ್ರಿಮಿನಲ್ ಇರ್ತದೆ, ಸಿವಿಲ್ ಕೋರ್ಟ್ ಇರುತ್ತೆ, ಸೀನಿಯರ್ ಡಿವಿಷನ್ ಬೇರೆ, ಜೂನಿಯರ್ ಡಿವಿಷನ್ ಬೇರೆ, ಆಮೇಲೆ ಇನ್ನು ಬೇರೆ ಬೇರೆ ಸೆಕ್ಷನ್ ಸಾಕಷ್ಟು ಇರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಹಾಗಾಗಿ ಅಲ್ಲಿ ಯಾವ ಆ ಕೋರ್ಟ್ ಕೊಠಡಿ ಸಂಖ್ಯೆ ಇತ್ಯಾದಿಗಳನ್ನೆಲ್ಲ ಅಲ್ಲಿ ದಾವೆದಾರರ ಪತ್ರದಲ್ಲಿ ನಮೂದಿಸಿರಬೇಕು. ಜೊತೆಗೆ ವಾದಿಯ ವಿವರಗಳು ಈಗಾಗಲೇ ಹೇಳಿದ್ದೇನೆ, ನೋಟಿಸ್ ಕೊಡುವ ಸಂದರ್ಭದಲ್ಲಿ ಹೇಗೆ ಕಕ್ಷಿದಾರರ ಮಾಹಿತಿಗಳನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಮಾಹಿತಿಗಳಿರಬೇಕು. ಒಂದು ವೇಳೆ ಆ ವಾದಿಗಳು ಮೈನರ್ ಆಗಿದ್ದ ಪಕ್ಷದಲ್ಲಿ ಅಥವಾ ಬುದ್ಧಿಮಾಂದ್ಯರಾಗಿದ್ದಲ್ಲಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಂಡು ವಕೀಲರು ಈ ದಾವೆದಾರರ ಪತ್ರವನ್ನ ತಯಾರಿಸಬಹುದು. ನಂತರ ಬಹುಮುಖ್ಯವಾಗಿ ಯಾತಕ್ಕೆ ಈ ವ್ಯಾಜ್ಯವನ್ನ ಅಲ್ಲಿ ಹೂಡಲಾಗಿದೆ, ಅದಕ್ಕೆ ಕಾರಣಗಳೇನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಕೂಡ ಈ ವಾದ ಪತ್ರದಲ್ಲಿ ಇರಬೇಕಾಗತ್ತೆ. ಜೊತೆ ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪ ಅಂತ ಹೇಳಿದ್ರೆ, ಈ ವಾದ, ಈ ವ್ಯಾಜ್ಯ ಅಥವಾ ಈ ದಾವೆ ಈ ಕೋರ್ಟಿನ ಜುರಿಸ್ಡಿಕ್ಷನ್ಗೆ ಒಳಪಡುತ್ತದೆಯೇ ಇಲ್ವೇ? ಈ ಕ್ರಿಮಿನಲ್ ಕೋರ್ಟಿನ ಕೇಸುಗಳನ್ನ ನಾವು ಸಿವಿಲ್ ಕೋರ್ಟಿಗೆ ತಗೊಂಡು ಹೋದ್ರೆ ಅಲ್ಲಿ ಅದು ಇಲ್ಲ, ಯು ಗೋ ಫಾರ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತಾರೆ. ಸೊ ಇಂಥ ಸಾಧ್ಯತೆಗಳು ಬಹಳಷ್ಟು ಇರುವುದರಿಂದ ಕೋರ್ಟಿನ ಜುರಿಸ್ಡಿಕ್ಷನ್ ಕೂಡ ಅಲ್ಲಿ ವಕೀಲರು ಮೆನ್ಷನ್ ಮಾಡಬೇಕಾಗುತ್ತೆ ಇದರಲ್ಲಿ ದಾವೆದಾರರ ಪತ್ರದಲ್ಲಿ. ಇನ್ನು ಪ್ರತಿವಾದದ ಪತ್ರಗಳು ದಾವೆದಾರರ ಪತ್ರಕ್ಕೆ ಕೊಡುವಂತ ಪ್ರತಿಕ್ರಿಯೆಗಳಾಗಿರುತ್ತೆ ಬಹುಮುಖ್ಯವಾಗಿ. ಅಂದ್ರೆ ಯಾವ ವ್ಯಾಜ್ಯೆಯನ್ನ ಹೂಡಲಾಗಿದೆಯೋ ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಮತ್ತು ಸಾಕ್ಷಿಗಳು ಅದನ್ನು ವಿರೋಧಿಸುವ ಅಥವಾ ಅದನ್ನು ತಿರಸ್ಕರಿಸುವ ಅದನ್ನ ಇಲ್ಲವಾಗಿಸುವ, ಅದು ಅಗತ್ಯನಿಲ್ಲ ಸ್ವಾಮಿ ಅಂತೇಳಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಬೇಕಾದಂತಹ ಸಾಕ್ಷ್ಯಗಳು ಕೂಡ ಇಲ್ಲಿ ಪ್ರತಿವಾದದ ಪತ್ರಗಳಲ್ಲಿ ಇರಬಹುದಾಗಿದೆ. ಜೊತೆಗೆ ದಾವೆಯ ವಿಷಯ, ಇಲ್ಲಿ ಕಾನೂನು ನಿಯಮಗಳಿಗೆ ಇದು ಅನ್ವಯವಾಗುತ್ತೋ ಇಲ್ಲ, ಸ್ವಾಮಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಇದು ಕಾನೂನಿನ ಪ್ರಕಾರ ಈ ಕೇಸೇ ಬರಲ್ಲ ಅನ್ನುವುದನ್ನು ಕೂಡ ಹೇಳಿ ಅದನ್ನು ವಜಾಗೊಳಿಸುವಂತ ಅವಕಾಶಗಳು ಕೂಡ ಪ್ರತಿವಾದದ ಪತ್ರಗಳ ಮೂಲಕ ಕಕ್ಷಿದಾರರು ಪಡೆದುಕೊಳ್ಳಬಹುದು. ಜೊತೆಗೆ ಆಗಲೇ ಹೇಳಿದಂತೆ ವಾದಿಯ ಹೇಳಿಕೆಗಳ ನಿರಾಕರಣೆ, ಜೊತೆಗೆ ತಮ್ಮಲ್ಲಿರುವಂತಹ ಸಾಕ್ಷ್ಯಗಳ ಬಗೆಗಿನ ಮಾಹಿತಿಗಳು, ಕೆಲವು ಅಂಶಗಳನ್ನು ಗಮನಿಸಿ ಅಲ್ಲಿ ಪ್ರತಿಕ್ರಿಯಿಸಬಹುದು. ವಾದಿಗೆ ವಿರೋಧವಾಗಿ ಹಕ್ಕುಗಳ ಮಂಡನೆಯು ಕೂಡ ಪ್ರತಿವಾದ ಪತ್ರಗಳಲ್ಲಿ ಇರಬಹುದು. ಕೆಲವೊಮ್ಮೆ ವಾದಿ ದುರುದ್ದೇಶದಿಂದ ಈ ಕೆಲಸ ಮಾಡಿದ್ದಾನೆ, ಹಾಗಾಗಿ ನಾನೇ ಅವರ ಮೇಲೆ ಕೇಸ್ ಹಾಕ್ತೀನಿ, ಅದು ಮಾನನಷ್ಟ ಮೊಕದ್ದಮೆನೂ ಆಗಿರಬಹುದು. ಇವು ಕೂಡ ವಾದ ಪ್ರತಿವಾದ ಪತ್ರಗಳಲ್ಲಿ ಕಂಡುಬರುವಂತ ಅಂಶಗಳು. ಇನ್ನು ಕೊನೆಯದಾಗಿ ಉಯಿಲು ಪತ್ರಗಳು. ಇಲ್ಲಿ ಈ ಉಯಿಲು ಬರೆಯುವಂತಹದ್ದು ವಿಲ್ ಅಂತ ಕರೀತೀವಿ ನಾವು ಇದನ್ನ. ಈ ಮನೆಯ ಯಜಮಾನ, ನಾವು ಈಗಾಗಲೇ ಆಸ್ತಿ ಹಂಚಿಕೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಪಾಲು ವಿಂಗಡಣೆಗೆ ಸಂಬಂಧಪಟ್ಟಂತೆ ಹೇಳಿದ್ವಲ್ಲ, ಹೆಚ್ಚು ಕಡಿಮೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥದ್ದು. ಮನೆಯ ಯಜಮಾನ ವಯಸ್ಸಾಗೋಯ್ತು, ತನ್ನ ನಂತರದಲ್ಲಿ ಇಡೀ ಆಸ್ತಿಯನ್ನ ಯಾರು ನೋಡ್ಕೊಳ್ಬೇಕು, ಅದು ಹೇಗೆ ಅನ್ನೋದನ್ನ ಆತ ದೃಷ್ಟಿ ಇಟ್ಟುಕೊಂಡು
ತಾನೇ ಬರೀಬಹುದು ಅಥವಾ ಇನ್ನೊಬ್ಬರಿಗೆ ಹೇಳಿ ಬರೆಸಬಹುದು. ಅದಕ್ಕಾಗಿ ಒಬ್ಬ ವಕೀಲರನ್ನು ಕೂಡ ಆತ ಏನು ಬಳಸಿಕೊಳ್ಳಬಹುದು. ಹಾಗಾಗಿ ಇಲ್ಲಿ ಉಯಿಲು ಬರೀತಕ್ಕಂಥ ವ್ಯಕ್ತಿ ಬರೆಸುವ ವ್ಯಕ್ತಿಗಳ ವಯಸ್ಕರಾಗಿರಬೇಕು. ಮೊದಲನೇದಾಗಿ ಅವ್ರು ಮೇಜರ್ ಆಗಿರಬೇಕು. ಮೈನರ್ಸ್ಗೆ ವೀಲ್ ಬರೆಯುವಂತ ಅಧಿಕಾರಗಳಿಲ್ಲ. ಸೊ ಬರೆಯುವ ಮತ್ತು ಬರೆಯಿಸುವ ವ್ಯಕ್ತಿಗಳಿಬ್ಬರು ಕೂಡ ವಯಸ್ಕರ, ಅವರು ಮೇಜರ್ ಆಗಿರಬೇಕು. ಜೊತೆಗೆ ಅಲ್ಲಿ ಯಾತಕ್ಕೆ ಬರೆಸ್ತಾ ಇದ್ದಾರೆ, ಸ್ವತ್ತುಗಳು ಏನು, ಅವುಗಳ ನಿರ್ವಹಣೆ ಹೇಗೆ, ಹಂಚಿಕೆ ಹೇಗೆ, ಅಲ್ಲಿನ ಲಾಭಾಂಶಗಳು ಹೇಗೆ, ಇವೆಲ್ಲ ವಿವರಗಳನ್ನು ಕೂಡ ಆ ಉಯಿಲು ಪತ್ರ ಒಳಗೊಂಡಿರಬೇಕು. ಆಮೇಲೆ ಉಯಿಲು ಬರೆಸಿದ ನಂತರ ಆ ಉಯಿಲು ಬರೆಸಿದಂಥ ವ್ಯಕ್ತಿ ಲಾಭವನ್ನ ಎಂಜಾಯ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಹಂಚಿಕೆ ಆಗೋಗಿರ್ತಕ್ಕಂಥದ್ದು. ಬೇಕಾದ್ರೆ ಆತ ಒಂದಷ್ಟು ತನ್ನ ಜೀವನಾಂಶ ನಿರ್ವಹಣೆಗೆ ಅಂತ ಇಟ್ಕೊಂಡಿರಬಹುದೇ ಹೊರತಾಗಿ ಆತ ಲಾಭಕ್ಕೆ ಅರ್ಹನಾಗಿರುವುದಿಲ್ಲ. ಇನ್ನು ಯಾರು ಉಯಿಲು ಬರೆಸಿರ್ತಾರೋ ಆ ವ್ಯಕ್ತಿ ಪ್ರತಿ ಪುಟದಲ್ಲೂ ಕೂಡ ಸಹಿ ಅಥವಾ ಹೆಬ್ಬೆರಳು ಗುರುತುಗಳನ್ನ ಹಾಕಿರಬೇಕು. ಇದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಇನ್ನು ಕೊನೆಯದಾಗಿ ಪ್ರಮಾಣ ಪತ್ರಗಳು. ನಮ್ಮಲ್ಲಿ ಈ ನೋಟರಿ ಮತ್ತು ಕೆಲಸ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೂಡ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳುವಂತ ಅವಕಾಶಗಳಿರ್ತವೆ. ಯಾಕೆ? ಈಗ ಉದಾಹರಣೆಗೆ ನನ್ನ ಹೆಸರು ಏನೋ ನಮ್ಮ ಪೇರೆಂಟ್ಸ್ ಯಾವುದೋ ಇಟ್ಟುಬಿಟ್ಟಿದ್ದಾರೆ, ನನಗೀಗ ಆ ಹೆಸರು ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನಾನು ಹೆಸರನ್ನು ಬದಲಾಯಿಸಿಕೊಳ್ಳುತ್ತೇನೆ. ಅಂತ ಸಂದರ್ಭದಲ್ಲಿ ನನ್ನಷ್ಟಕ್ಕೆ ನಾನೇ ಬದಲಾಯಿಸಿಕೊಂಡಿದ್ದೇನೆ ಅಂತಂದೇಳಿ ಹೇಳಿದ್ರೆ ಕಾನೂನಿನಲ್ಲಿ ಮಾನ್ಯತೆ ಇರುವುದಿಲ್ಲ. ಹಾಗಾಗಿ ನಾವು ಮತ್ತೆ ಕೋರ್ಟಿಗೆ ಹೋಗಬೇಕು, ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದನ್ನ ಹೇಳಿಕೊಂಡು ಅವರಿಂದ ಅದಕ್ಕೆ ಮಾನ್ಯತೆ ಪಡೆದುಕೊಳ್ಳಬೇಕು. ಆಮೇಲೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಡುತ್ತಾರೆ. ಸೊ ಹೀಗಾಗಿ ಅಂಥ ಪತ್ರಗಳಲ್ಲಿ ಪ್ರಮಾಣ ಪತ್ರಗಳು ಅಂತ ಕರೀತಾರೆ. ಹಾಗಾಗಿ ಈ ಪ್ರಮಾಣ ಪತ್ರಗಳು ನಕಲು ಮಾಡೋದಕ್ಕಾಗಲಿ ವಂಚನೆಗಳಿಗಾಗಲಿ ಅವಕಾಶ ಇರದೇ ಇರತಕ್ಕಂಥ ಪತ್ರಗಳು. ಜೊತೆಗೆ ಇವು ಕಾನೂನಿನಲ್ಲಿ 100ಕ್ಕೆ 100ರಷ್ಟು ಮಾನ್ಯತೆ ಪಡೆದಿರುವಂಥ ದಾಖಲೆಗಳಾಗಿರ್ತವೆ. ಅದಕ್ಕಾಗಿ ನೋಟರಿ ಅಂತಾನೆ ಇರ್ತಾರೆ, ವಕೀಲರಲ್ಲಿ ಲೈಸೆನ್ಸ್ ಪಡೆದಿರ್ತಕ್ಕಂಥವರು. ಆ ನೋಟರಿಗಳು ಕೂಡ ಪ್ರಮಾಣ ಪತ್ರವನ್ನ ಕೊಡುವುದು. ರೆಸಿಡೆನ್ಷಿಯಲ್ ಪತ್ರ ಕೂಡ ಅಲ್ಲೇ ಬರ್ತದೆ. ಅಂದ್ರೆ ನಿವಾಸಿ ಪತ್ರ, ನಾನು ಇಂಥದ್ರಲ್ಲಿ ಇಂಥ ಊರಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ, ಅದು ಕೂಡ ಪ್ರಮಾಣ ಪತ್ರದಲ್ಲಿ ಒಂದಾಗಿರ್ತಕ್ಕಂಥದ್ದು. ಸೊ ಹೀಗೆ ಈ ಎಲ್ಲ ಅಂಶಗಳು ಕೂಡ ಈ ಪತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇಷ್ಟು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ದಯವಿಟ್ಟು ತಾವು ಎಂದಿನಂತೆ ಜ್ಞಾನಮಿತ್ರ ಯೂಟ್ಯೂಬ್ ಚಾನಲ್ ಅನ್ನ ನೋಡುವುದರ ಮೂಲಕ ನಮ್ಮ ಉಪನ್ಯಾಸ ಸರಣಿಯನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಇಷ್ಟೊತ್ತು ವಿಷಯಗಳನ್ನು ಕೇಳೋದಕ್ಕೆ ತಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.